ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಪೂರಿ ಜೊತೆ ಸೋರೆಕಾಯಿ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಕಪ್ ಕಡಲೆಬೇಳೆ ತೊಗೊಂಡು ವಾಶ್ ಮಾಡಿಕೊಂಡು 1 ವಿಸಿಲ್ ಬರ್ಸ್ಕೊಳ್ಳಿ. 1 ಕಪ್ ನೀರು ಹಾಕಿ. ಇಲ್ಲಿ ನಾನು 1 ಸೋರೆಕಾಯಿ ತೊಗೊಂಡಿದ್ದೀನಿ. 1 ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಸೋಂಪು ಹಾಗೆ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಟೊಮೊಟೊನ ಹಾಕಿ ಅದೇ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕಿ ಕಾಯಿ ತುರಿ ಹಾಕೊಂಡು ಫ್ರೈ ಮಾಡಿ. ಹಸಿ ವಾಸನೆ ಹೋಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಸೋರೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ ಮಾಡಿರುವಂತಹ ಕಡಲೆಬೇಳೆನೂ ಸಹ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಸಪ್ರೇಟಾಗಿ. ಮಸಾಲೆನ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಕುಕ್ ಆಗಲಿ. ಸ್ವಲ್ಪ ಹಾಗೆ ಕೊತ್ತಂಬರಿ ಹಾಕೊಳ್ಳಿ. ಈಗ ಗ್ರೇವಿ ರೆಡಿ ಆಯಿತು. ಗ್ರೇವಿ ಜೊತೆ ಪೂರಿ ಬೇಕಲ್ವಾ, ಸೊ ಈಗ ಪೂರಿ ಮಾಡ್ಕೊಳ್ಳೋಣ. ಈ ಸೂಪರ್ ಡೂಪರ್ ಗ್ರೇವಿನ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಳಿ.